ಹಲೋ ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮೆಂತ್ಯ ಬಾತ್ ಅಥವಾ ಮೆಂತ್ಯ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಮಸಾಲ ರೆಡಿ ಮಾಡ್ಕೋಬೇಕು ಪಲಾವ್ಗೆ. ಫಸ್ಟ್ ಅದಕ್ಕೆ ನಾವು ಮಿಕ್ಸಿ ಜಾರ್ಗೆ 3 ಪೀಸ್ ಚಕ್ಕೆ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಮುಕ್ಕಾಲು ಭಾಗದಷ್ಟು ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಈರುಳ್ಳಿನ ಒಗ್ಗರಣೆಗೂ ಹಾಕ್ತೀವಿ, ಹಾಗಾಗಿ ಇಲ್ಲಿ ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ ಆದರೂ ಸಾಕು. ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ನಂತರ ಕಾಳು ಮೆಣಸು ಮತ್ತು ಲವಂಗ ಹಾಕ್ಕೋಬೇಕು. ಲವಂಗನ 5ರಿಂದ 6 ಯೂಸ್ ಮಾಡಿದ್ರೆ ಸಾಕು. ಇಲ್ಲಿ ನಾವು ತುಂಬ ಏನು ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತಾಯಿಲ್ಲ. ಹಾಗೆಯೇ ಕಾಳು ಮೆಣಸು 4ರಿಂದ 5 ಸಾಕು. ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಯಾಕೆಂದರೆ ತೆಂಗಿನಕಾಯಿ ಇರೋದ್ರಿಂದ ನಾನು ಒಂದು ಸಲ ಫಸ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟ್ ಗ್ರೈಂಡ್ ಏನು ಬೇಡ, ಸ್ವಲ್ಪ ತರಿ ಇದ್ರೂ ಸಾಕು. ಅದಕ್ಕೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡ್ಕೊತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಮತ್ತೆ ಗ್ರೈಂಡ್ ಮಾಡ್ತಾಯಿದ್ದೀವಿ, ಯಾಕೆ ಅಂದರೆ ಫಸ್ಟು ತೆಂಗಿನಕಾಯಿ ಹಾಕಿರೋದ್ರಿಂದ ಅದು ಈ ಮಸಾಲ ಶುಂಠಿ ಮತ್ತು ಬೆಳ್ಳುಳ್ಳಿ ಜೊತೆ ಗ್ರೈಂಡ್ ಆಗ್ತಾ ಇರಲಿಲ್ಲ. ಹಾಗೆ 3ರಿಂದ 4 ಮೆಣಸಿನ್ಕಾಯಿ ಮತ್ತು ಸಾಂಬಾರು ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಆಗಲೇ ಹೇಳಿರೋ ಥರ ಸಾಫ್ಟ್ ಗ್ರೈಂಡ್ ಬೇಡ. ಇವಾಗ ಮೆಂತ್ಯ ಸೊಪ್ಪು, ಇದು ಮೇನ್ ಇಂಗ್ರೀಡಿಯೆಂಟು ಈ ಡಿಶ್ಗೆ. ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಯಾಕೆ ಅಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ. ಹಾಗೆ ಹಾರ್ಟ್ಗೂ ಒಳ್ಳೆಯದು, ಹಾಗೆ ಕೊಲೆಸ್ಟ್ರಾಲ್ಗೂ ಒಳ್ಳೆಯದು. ಹಾಗೆ ತರಕಾರಿನೂ ಯೂಸ್ ಮಾಡ್ತಾಯಿದ್ದೀವಿ. ತರಕಾರಿ ಹಾಕಿದಷ್ಟು ರುಚಿ ಜಾಸ್ತಿ ಇರುತ್ತೆ. ತರಕಾರಿ ಬೀನ್ಸು, ಕ್ಯಾರೆಟು, ನವಿಲುಕೋಸು, ಬಟಾಣಿ ಹಾಕ್ಬೋದು. ಇವಾಗ ಒಗ್ಗರಣೆಗೆ ಫಸ್ಟು ಸೋಂಪ ಕಾಳನ್ನ ಹಾಕ್ತಾಯಿದ್ದೀವಿ. ಒಂದು 1/4 ಟೀ ಸ್ಪೂನಷ್ಟು ಸೋಂಪ ಕಾಳು, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಮರಾಠಿ ಮೊಗ್ಗು, 2 ಸ್ಟಾರ್ ಫ್ಲವರು, ಹಾಗೆ ಪಲಾವ್ ಎಲೆ ಕೂಡ ಬಳಸಿ. ನನ್ನ ಹತ್ರ ಪಲಾವ್ ಎಲೆ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಪಲಾವ್ ಎಲೆ ಹಾಕೋದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನಾವೇನು ಈರುಳ್ಳಿ ಹೆಚ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದೀವಿ ಒಗ್ಗರಣೆಗೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋವಂಥ ಸಾಂಬಾರು ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಅದು ಒಗ್ಗರಣೆ ಜೊತೆಗೇ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಸಿ ವಾಸನೆಯೂ ಇರಲ್ಲ. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕೆ ಅಂದರೆ ತೆಂಗಿನಕಾಯಿ ಮತ್ತು ಶುಂಠಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆವಾಗ ಮಿಕ್ಸ್ ಮಾಡ್ಕೋತಾ ಇರಿ. ಇವಾಗ ಮೆಂತ್ಯ ಸೊಪ್ಪು, ಈ ಮೆಂತ್ಯ ಸೊಪ್ಪನ್ನ 3ರಿಂದ 4 ಸಲ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಇವಾಗ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು, ಯಾಕೆ ಅಂದರೆ ಇದು ಸ್ವಲ್ಪ ಕಹಿ ಇರುತ್ತೆ ಮೆಂತ್ಯ ಸೊಪ್ಪು. ಹಾಗಾಗಿ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆದರೆ ಹಸಿ ವಾಸನೆನೂ ಹೋಗುತ್ತೆ ಮತ್ತು ಕಹಿ ಅಂಶನೂ ಹೋಗುತ್ತೆ. ಅದಕ್ಕೆ ಅದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆಯಲ್ಲಿ ಬೆಂದಾಗಲೇ ಕಹಿ ಎಲ್ಲ ಹೋಗುತ್ತೆ. ಇವಾಗ ಹಾಕಿದ ತಕ್ಷಣ ತುಂಬ ಕಾಣಿಸುತ್ತೆ, ಫ್ರೈ ಆದ ತಕ್ಷಣ ಫುಲ್ಲು ಕಡಿಮೆ ಆಗುತ್ತೆ. ಮೆಂತ್ಯ ಸೊಪ್ಪನ್ನ ಜಾಸ್ತಿ ಬಳಸಿದ್ರೂ ಒಳ್ಳೆಯದು, ಯಾಕೆಂದರೆ ಮೆಂತ್ಯ ಬಾತ್ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀವಿ. ಇನ್ನು ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಇದು ಇಷ್ಟೂ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು. ಸೈಡಲ್ಲಿ ನೀರನ್ನ ಬಿಸಿಗಿಟ್ಕೊಳ್ಳಿ. ಇವಾಗ ನಾನಿಲ್ಲಿ 2 ಗ್ಲಾಸ್ ಯೂಸ್ ಮಾಡಿರೋದು ರೈಸು, ನೀವು ಅದಕ್ಕೆ 4 ಗ್ಲಾಸ್ನ ನೀರು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 3ರಿಂದ 4 ಟೊಮೊಟೊ ಯೂಸ್ ಮಾಡ್ಬೋದು. ಅದನ್ನು ಹೆಚ್ಚಿಟ್ಕೊಂಡ್ಬಿಟ್ಟು ಸೊಪ್ಪು ಬೆಂದಾದಮೇಲೆ ತರಕಾರಿನೂ ಹಾಕಾದ್ಮೇಲೆ ಟೊಮೊಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು 1 ಮಿನಿಟ್ ಹಾಗೇ ಬಿಡಿ. ಯಾಕೆ ಅಂದರೆ ಟೊಮೊಟೊ ಕೂಡ ಸಾಫ್ಟ್ ಆಗಬೇಕು, ಹಾಗೆಯೇ ಹಸಿ ವಾಸನೆ ಕೂಡ ಹೋಗಬೇಕು ಟೊಮೊಟೊದು. ಹಿಂಗೆ ಮಿಕ್ಸ್ ಮಾಡಾದಮೇಲೆ ನಾವು ಇವಾಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ತಾಯಿದ್ದೀವಿ. ಅರ್ಶಿಣದ ಪುಡಿ ಹಾಕೋದ್ರಿಂದ ಪಲಾವ್ ಕಲರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಖಾರದ ಪುಡಿ, ಈ ಖಾರದ ಪುಡಿನ 1ರಿಂದ 1.5 ಸ್ಪೂನಷ್ಟು ಹಾಕಿ, ಯಾಕೆ ಅಂದರೆ ನಾವು ಆಲ್ರೆಡಿ ಮಸಾಲ ರುಬ್ಬುವಾಗ 3ರಿಂದ 4 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿರ್ತೀವಿ. ಇವಾಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವಾಗ ಟೊಮೊಟೊನೂ ಇನ್ನೂ ಬೇಗ ಫ್ರೈ ಆಗುತ್ತೆ. ಇವಾಗ 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ, ಆಗಲೇ ಹೇಳಿರೋ ರೀತಿ. ಈಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಆಲ್ರೆಡಿ ಕುದೀತಾ ಇದೆ ಸೈಡಲ್ಲಿ. ಇವಾಗ ನೀಟಾಗಿ ಅಕ್ಕಿ ಎಲ್ಲ ತೊಳೆದಾದ್ಮೇಲೆ 3 ಸಲ
ಅಕ್ಕಿನ ಹಾಕಬೇಕು. ಅಕ್ಕಿ ಜೊತೆಗೆ ನೀರು ಹಾಕಬೇಡಿ, ಯಾಕೆಂದರೆ ಈ ಕಡೆ ಆಲ್ರೆಡಿ 4 ಗ್ಲಾಸ್ ಕುದೀತಾ ಇರೋದ್ರಿಂದ ಮೆತ್ತಗೆ ಆಗಿಬಿಡುತ್ತೆ. ಉಡಿಬೇಕು ಅಂತ ಹೇಳಿದ್ರೆ ನೀವು ಬಿಸಿ ನೀರನ್ನ ಕಾಯಿಸ್ಕೊಂಡ್ರೆ ಒಳ್ಳೆಯದು. ಈಗ ಅಕ್ಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ, ಮಸಾಲ ಎಲ್ಲ ಅಕ್ಕಿಗೆ ಹೊಂದ್ಕೋಬೇಕು. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೀರು ಹಾಕಿ. ನೀರು ಆಲ್ರೆಡಿ ಕುದೀತಾ ಇರೋದ್ರಿಂದ ಬೇಗ ಕುದಿ ಹತ್ತುತ್ತೆ. ನೀರನ್ನ ಫುಲ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ಮತ್ತು ಖಾರ ಟೇಸ್ಟ್ ನೋಡಿ. ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಮತ್ತೆ ಹಾಕ್ಕೊಂಬಿಟ್ಟು ಟೇಸ್ಟ್ನ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಲಿಡ್ನ ಮುಚ್ಬೋದು. ಇವಾಗ 1ರಿಂದ 2 ವಿಷಲ್ ಆದರೆ ಸಾಕು. ನಾನು 2 ವಿಷಲ್ ಹಾಕ್ಸಿದ್ದೀನಿ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೆಂತ್ಯ ಪಲಾವು, ಮೇಯ್ನಾಗಿ ಮೆಂತ್ಯ ಸೊಪ್ಪೆ ಕಾಣಿಸ್ತಾ ಇದೆ. ನೀವು ಎಷ್ಟು ತರಕಾರಿ ಹಾಕ್ತೀರಾ, ಎಷ್ಟು ಸೊಪ್ಪು ಹಾಕ್ತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಎಷ್ಟು ಉದುರುದ್ರಾಗಿ ಬಂದಿದೆ ನೋಡಿ. ಮನೇಲಿ ಟ್ರೈ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಯಾವುದಾದ್ರೂ ಬೇರೆ ಡಿಶಸ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಆ ಡಿಶಸ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.